ನಮಸ್ಕಾರ. ಬಹಳ ದಿವಸ ಆಯಿತು ನಿಮ್ಮನ್ನೆಲ್ಲ ಭೇಟಿಯಾಗಿ. ಇವತ್ತು ನಾವು ಬಂದಿರೋದು ಹುಬ್ಬಳ್ಳಿ ಉಣ್ಕಲ್ ಕೆರೆಯ ಪಕ್ಕದಲ್ಲಿರುವಂತಹ ಒಂದು ಪುರಾತನ ದೇವಾಲಯಕ್ಕೆ. ಚಂದ್ರಮೌಳೇಶ್ವರ ದೇವಾಲಯ ಉಣ್ಕಲ್ ಕೆರೆಯ ಪಕ್ಕದಲ್ಲಿದೆ. ಸುಮಾರು 900 ವರ್ಷಗಳ ಇತಿಹಾಸ ಇರುವಂತಹ ಈ ದೇವಾಲಯ ಚಾಲುಕ್ಯರ ದೊರೆಗಳು ಕಟ್ಟಿಸಿರುವಂಥ ಒಂದು ವಿವರಣೆಯನ್ನು ನೋಡ್ಬೋದು. ಈ ದೇವಾಲಯ ಬಂದು ಕೆಂಪು ಕಲ್ಲಿನಿಂದ ಕಟ್ಟಿರುವುದರಿಂದ ಅದರ ವಾಸ್ತುಶಿಲ್ಪ ಹಾಗೂ ಮತ್ತು ಇನ್ನಿತರೆ ಅಲ್ಲಿರುವಂತಹ ಕೆತ್ತನೆಗಳನ್ನು ನೋಡಿದ್ರೆ ಇದು ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ದೇವಾಲಯಗಳ ಹೋಲುವ ಮಾದರಿಯಲ್ಲೇ ಈ ದೇವಾಲಯವನ್ನು ಕಟ್ಟಲಾಗಿದೆ. ಇದು ಚತುರ್ಮುಖ, ಅಂದರೆ 4 ದಿಕ್ಕಿನಲ್ಲೂ ಸಹ ಬಾಗಿಲುಗಳಿದ್ದು ಅಲ್ಲಿ ನಾವು ಪ್ರವೇಶ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈ ಆವರಣದಲ್ಲಿ ನೀವು ನೋಡ್ತಾ ಇರ್ಬೋದು ಪಾಳು ಬಿದ್ದಿರುವಂತಹ ಬಸವ, ಮತ್ತು ಇಲ್ಲಿ ಆ ಬಾಗಿಲಲ್ಲಿರುವಂಥ ಈ ಪಾಳು ಬಿದ್ದಿರುವಂತಹ ಕಂಬಗಳು. ಮುಂಚೆ ಇಲ್ಲಿ ಕೂರೋದಕ್ಕೆ ಇದು ನೋಡ್ತಾ ಇದ್ದೀರಾ ನೀವು, ಜಗುಲಿಗಳು, ದೇವಾಲಯದ ಆವರಣದಲ್ಲಿರುವಂಥ ಜಗುಲಿಗಳು. ಇಲ್ಲಿ ಪಾಳು ಬಿದ್ದಿರುವಂತಹ ಒಂದು ಮುಂಭಾಗ, ಆ ಮುಂಭಾಗದ ಹೆಬ್ಬಾಗಿಲಿನ ಸುತ್ತಲೂ ನೀವು ನೋಡ್ತಾ ಇದ್ದೀರಾ ಸಂಭ್ರಮಾಚರಣೆ ಮಾಡುತ್ತಿರುವಂತಹ, ಕುಣಿಯುತ್ತಿರುವಂತಹ, ಡೋಲು ಹೊಡೆಯುತ್ತಿರುವಂತಹ ಕೆತ್ತನೆಗಳು ಅತ್ಯದ್ಭುತವಾಗಿ ಮೂಡಿಬಂದಿದೆ. ಈ ಎಲ್ಲ ವಾಸ್ತುಶಿಲ್ಪಗಳನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಬಹಳಷ್ಟು ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದ ಕೆತ್ತನೆಗಳೇ ಕಂಡುಬರುತ್ತದೆ. ಇದೀಗ ನಾವು ಅಲ್ಲಿ ದೂರದಲ್ಲಿ ನೋಡ್ತಾ ಇರೋದು ಏನಪ್ಪ ಅಂದರೆ, ಈ ದೇವಾಲಯವನ್ನು ರಿನೋವೇಟ್ ಅಥವಾ ಸುಸ್ಥಿಗೆ ತರುವಾಗ ಸುತ್ತಮುತ್ತಲು ಸಿಕ್ಕಿರುವಂತಹ ಕಲ್ಲುಗಳನ್ನು ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಇದೊಂದು ಮೂರ್ತಿ ಸಿಕ್ಕಿರುವುದು ಇದು ಪ್ರಾಯಶಃ ಒಂದು ಚಾವಣಿಯಲ್ಲಿ ಇದ್ದಂತಹ ಒಂದು ಕೆತ್ತನೆ ಇದ್ದಿರಬಹುದು. ಅದರ ಕೆತ್ತನೆಯ ಒಂದು ಶೈಲಿ ನೋಡ್ತಾ ಇದ್ದರೆ ಇದು ಬಂದು ಜಗುಲಿಯ ಹಿಂದೆ ಇರುವಂಥ ಒಂದು ಕೆತ್ತನೆಯ ಶಿಲ್ಪ ಅಲ್ಲಿ ಕೆಳಗೆ ಬಿದ್ದಿದೆ. ಇದು ನೋಡಿ, ಜಗುಲಿಯ ಒಂದು ಭಾಗ, ಹಿಂಭಾಗ ಅಂತಲೇ ಹೇಳ್ಬೋದು. ಅದು ಕಟ್ಟಾಗ್ಬಿಟ್ಟು ಸೈಡಲ್ಲಿ ಬಿದ್ದಿರೋದನ್ನು ಇಲ್ಲಿ ತಂದು ಜೋಡಿಸಿಟ್ಟಿದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀರಾ ಗೂಗಲ್ ನಕ್ಷೆಯಲ್ಲಿ ಚಂದ್ರಮೌಳೇಶ್ವರ ದೇವಾಲಯ ಉಣ್ಕಲ್ ಕೆರೆಯ ಪಕ್ಕದಲ್ಲೇ ಇದೆ. ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದ ತಕ್ಷಣ ಸೀದಾ ಇಲ್ಲಿ ಕರ್ಕೊಂಬರುತ್ತೆ. ಆದರೆ ಸ್ವಲ್ಪ ದಾರಿ ಕಿರಿದಾಗಿದೆ, ಯಾಕಂದರೆ ಸುತ್ತಮುತ್ತಲೂ ಎಲ್ಲ ರೀತಿಯ ಒತ್ತುವರಿಗಳಾಗಿ ವಾಹನಗಳು ಇಲ್ಲಿಗೆ ತಲುಪೋದೇ ಕಷ್ಟ ಅಂತಲೇ ಹೇಳ್ಬೋದು. ಈ ಹೊರಾಂಗಣ ದೃಶ್ಯ ನೀವೇನು ನೋಡ್ತಾ ಇದ್ದೀರಾ, ಪ್ರಾಯಶಃ ಇಲ್ಲಿ ಗೋಪುರ ಇದ್ದಿರಬಹುದು. ಆ ಗೋಪುರ ದಾಳಿಗೆ ತುತ್ತಾಗಿ ಎಲ್ಲ ನಶಿಸಿ ಹೋಗಿದೆ. ಇದೀಗ ನೀವು ಸುತ್ತಲಿನ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ನೋಡಿ, ಆ ಕೆತ್ತನೆಗಳಲ್ಲಿ ಯುದ್ಧದ ಸನ್ನಿವೇಶಗಳನ್ನು ಯಾವ ರೀತಿ ಕೆತ್ತಿದ್ದಾರೆ ಅಲ್ಲಿ ಅಂತ. ಆನೆ, ಕುದುರೆಗಳು, ಸೈನಿಕರು ಹೋರಾಡ್ತಾ ಇರೋಂಥ ದೃಶ್ಯಗಳಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಲು ಸಾಲಾಗಿ ಕೆತ್ತಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ತಾ ಇದ್ದರೆ ಈ ಕೆಂಪು ಕಲ್ಲಿನಲ್ಲಿ ಕೆತ್ತಿರುವಂಥ ಶೈಲಿ ಈ ಹಿಂದೆ ನಾವು ನೋಡಿರುವಂಥ ಎಲ್ಲ ಚಾಲುಕ್ಯ ಹೊಯ್ಸಳರ ಶೈಲಿಯಲ್ಲೇ ಇದೆ. ಅಲ್ಲಿ ಮೇಲೆ ನೋಡ್ತಾ ಇದ್ದರೆ ಅಲ್ಲೊಂದು ದೇವಿಯ ಕೆತ್ತನೆಯನ್ನು ನಾವು ನೋಡ್ಬೋದು. ಹಾಗೆ ಸುತ್ತಲೂ ಸುಮಾರು ದೇವಿ ದೇವತೆಗಳ ಕೆತ್ತನೆಗಳನ್ನು ಬಹಳ ಒಂದು ಏನಂತೀರ ಅದ್ಭುತ ಮತ್ತು ಅನನ್ಯ ಅಂತಲೇ ಹೇಳ್ಬೋದು, ಆ ರೀತಿಯಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಸಿಗುವಂಥ ಕೆಂಪು ಕಲ್ಲಿನಲ್ಲೇ ಈ ಕೆತ್ತನೆಗಳನ್ನು ಮಾಡಿ ಅದನ್ನು ಜೋಡಿಸಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿರುವಂಥ ಕೆತ್ತನೆಗಳು, ಆ ಕಂಬದ ಕೆತ್ತನೆಯ ಶೈಲಿ, ವಾಸ್ತುಶಿಲ್ಪ ಎಲ್ಲವೂ ನೋಡೋದಕ್ಕೆ ಕಣ್ಮನ ಸೆಳೆಯುತ್ತೆ ಅಂತಲೇ ಹೇಳ್ಬೋದು. ಈ ದೇವಾಲಯವನ್ನು ರಿನೋವೇಟ್ ಮಾಡಿದಾಗ ಅದನ್ನು ಅವರ ಊಹೆಯ ಪ್ರಕಾರ ಈ ಕಲ್ಲುಗಳು ಎಲ್ಲೆಲ್ಲಿ ಬರಬೇಕೋ ಅಲ್ಲಲ್ಲಿ ಜೋಡಿಸಿ ಇದನ್ನು ಮತ್ತೆ ಪುನರ್ನಿರ್ಮಾಣ ಮಾಡಿರೋದ್ರಿಂದ ಯಾವ ಕಲ್ಲುಗಳು ಎಲ್ಲಿ ಬರಬೇಕು, ಯಾವ ವಿಗ್ರಹಗಳು ಎಲ್ಲಿ ಕೂರಬೇಕು ಅನ್ನೋದು ಬಹಳಷ್ಟು ಸರಿಯಾಗೇ ಇಟ್ಟು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಇದೀಗ ನೋಡ್ತಾ ಇರೋದು ಲಕ್ಷ್ಮಿಯ ವಿಗ್ರಹ ಅಂತ ಹೇಳ್ತಾರೆ. 2 ಕಡೆ ಆನೆಯ ಒಂದು ಕೆತ್ತನೆಗಳಿವೆ. ಇದು ಬಂದು ಪ್ರತಿಯೊಂದು ಬಾಗಿಲಿನ ಮೇಲ್ಭಾಗದಲ್ಲಿ ಇರೋದನ್ನು ನೀವು ನೋಡ್ತೀರಾ ಇಲ್ಲಿ. ಇದರ ಬಗ್ಗೆ ಮುಂದೆ ನಾನು ಮಾತಾಡ್ತೀನಿ. ಇದೀಗ ಗೋಪುರದ ಪಳುವಳಿಕೆ ನೋಡ್ತಾ ಇದ್ದೀರಾ. ಆ ಗೋಪುರದ ಮುಂದೆ ಪ್ರಾಯಶಃ ಅಲ್ಲಿ ಸಳ ಬಂದು ಒಂದು ಹುಲಿಯನ್ನು ಕೊಲ್ಲುತ್ತಿರುವಂತಹ ಒಂದು ಕೆತ್ತನೆಯ ವಿಗ್ರಹ ಇತ್ತೋ ಏನೋ, ಅದೀಗ ಕಾಣಸಿಗೋದಿಲ್ಲ. ಇದೊಂದು ಮತ್ತೊಂದು ದ್ವಾರ ಇನ್ನೊಂದು ದಿಕ್ಕಿನಲ್ಲಿದೆ. ಈ ದೇವಾಲಯ ಬಂದು ಈ ದೇವಾಲಯ ಅಂತ ಅಲ್ಲ, ಪ್ರತಿಯೊಂದು ಈ ಕಾಲಘಟ್ಟದಲ್ಲಿ ಕಟ್ಟಿರುವಂಥ ಪ್ರತಿಯೊಂದು ಬಸದಿಗಳು, ಎಲ್ಲ ದೇವಾಲಯಗಳು ಪೂರ್ವಾಭಿಮುಖವಾಗಿ ಕಟ್ಟಿರ್ತಾರೆ. ಈ ಚತುರ್ಮುಖ ಬಸದಿ ಅಥವಾ ದೇವಾಲಯವು ಸಹ ಪೂರ್ವಾಭಿಮುಖವಾಗಿದೆ ಅಂತಲೇ ಹೇಳ್ಬೋದು. ಚತುರ್ಮುಖ ಬಸದಿಗಳ ಒಂದು ಬಹಳಷ್ಟು ದೇವಾಲಯಗಳನ್ನು ನೀವು ನೋಡಿದ್ದೀರಾ. ಈ ಬಸದಿ ಅಥವಾ ದೇವಾಲಯ ಅನ್ನೋದಕ್ಕೆ ಯಾವುದೇ ರೀತಿಯ ಈ ದೇವಾಲಯ ಕಟ್ಟಿಸಿದ್ಯಾರು, ಯಾವಾಗ ಕಟ್ಟಿದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ.
ಆದರೆ ಇಲ್ಲಿರುವಂಥ ವಾಸ್ತುಶಿಲ್ಪ ಹಾಗೂ ಹೆಬ್ಬಾಗಿಲ ಮೇಲಿರುವಂತಹ ಒಂದು ಕೆತ್ತನೆಯ ಗುರುತು ಮತ್ತು ಇಲ್ಲಿ ಚತುರ್ಮುಖ ಬಸದಿ ಗಳ ಒಂದು ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋದಾಗ ಪ್ರಾಯಶಃ ಇದು ಜೈನ ಬಸದಿ ಆಗಿತ್ತೋ ಏನೋ, ಕಾಲಾನುಕಾಲದಲ್ಲಿ ಅದು ಪರಿವರ್ತನೆಗೊಂಡು ಈಗ ಅಲ್ಲಿ ಒಳಗಡೆ ನಾವು ಲಿಂಗ ಪ್ರತಿಷ್ಠಾಪನೆ ಆಗಿರೋದನ್ನು ನೋಡ್ಬೋದು. ಇಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿರುತ್ತಂತಹ ರಾಜಮನೆತನಗಳು, ನೀವು ಬಾದಾಮಿ ಆಗಲಿ ಹಂಪಿ ಆಗಲಿ ಇಲ್ಲೆಲ್ಲ ನೋಡಿದ್ರೆ ಅಲ್ಲಿನ ರಾಜಮನೆತನಗಳು ಜೈನ ಧರ್ಮ ಮತ್ತು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮದ ಪರಿಪಾಲಕರಾಗಿದ್ದರಿಂದ ಯಾವ ರಾಜ ಆಡಳಿತಕ್ಕೆ ಬಂದನೋ ಆ ರಾಜ ತನ್ನ ನಂಬಿಕೆಯ ದೇವರನ್ನು ಪ್ರತಿಷ್ಠಾಪಿಸ್ತಾ ಹೋದ ಅನ್ನೋದು ಇಲ್ಲಿ ಬಹಳ ಒಂದು ಎದ್ದು ಕಾಣುವಂತಹ ವಿಚಾರ ಆಗಿದೆ. ಇದು ಮತ್ತೊಂದು ದಿಕ್ಕಿನಲ್ಲಿರುವಂತಹ ದ್ವಾರ, ಮತ್ತದೇ ಶಿಲ್ಪಗಳ ಕೆತ್ತನೆ ಸುತ್ತಲೂ ನಾವು ನೋಡ್ತಾ ಹೋಗ್ಬೋದು. ಈ ದೇವಾಲಯ ಬಂದು ಸುಮಾರು ಹುಬ್ಬಳ್ಳಿಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ. ಉಣ್ಕಲ್ ಎಂಬ ಸ್ಥಳದಲ್ಲಿ, ಆಗಲೇ ಹೇಳಿದಾಗೆ ಉಣ್ಕಲ್ ಕೆರೆಯ ಪಕ್ಕದಲ್ಲೇ ಬರುತ್ತದೆ. ಈಗ ನಾವು ನೋಡ್ತಾ ಇರೋದು ದೇವಾಲಯ ಒಳಭಾಗವನ್ನು. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಒಳಗಡೆ ನಂದಿಯ ವಿಗ್ರಹ ಇದೆ. ನಂದಿಯ ವಿಗ್ರಹದ ಮುಂದೆ ಹಾಗೆ ನಾವು ಸಾಕ್ತಾ ಹೋದರೆ ಅಲ್ಲೊಂದು ಶಿವಲಿಂಗ ಸಿಗುತ್ತೆ ನಮಗೆ. ಆ ಶಿವಲಿಂಗ ಬಂದು ಗರ್ಭಗೃಹದಲ್ಲಿದೆ. ಆ ಗರ್ಭಗೃಹದ ಸುತ್ತಲೂ ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಒಂದು ಸ್ಥಳಾವಕಾಶ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಾ, ಆ ಗರ್ಭಗೃಹದ ಸುತ್ತಲೂ ನಾವು ನಡೆದಾಡಿಕೊಂಡು ಹೋಗೋದಕ್ಕೋಸ್ಕರ ಅಲ್ಲಿ ಒಂದು ಸ್ಥಳ ಅವಕಾಶ ಇದೆ. ಆದರೆ ಹೀಗೆ ನಾವು ಮುಂದೆ ಸಾಕ್ತಾ ಹೋದರೆ ಈ ಮಧ್ಯದಲ್ಲಿರುವ ಗರ್ಭಗೃಹಕ್ಕೆ 4 ದಿಕ್ಕಿನಲ್ಲೂ ಬಾಗಿಲುಗಳಿದ್ದು 4 ದಿಕ್ಕಿನಗಳಿಂದಲೂ ದರ್ಶನ ಸಿಗುತ್ತದೆ. ಅದಕ್ಕೆ ಚತುರ್ಮುಖ ಎಂಬ ಹೆಸರು ಬರೋದು. ಹಾಗೆ ನಾನು ಅದಕ್ಕೋಸ್ಕರನೇ ಚತುರ್ಮುಖ ಬಸದಿಗಳ ಒಂದು ಉಲ್ಲೇಖ ಮಾಡಿದ್ದು. ಆದರೆ ಒಂದು ದಿಕ್ಕಿನಲ್ಲಿ ನೀವು ನೋಡಿದ್ರೆ ಒಂದು ದಿಕ್ಕಿನ ಶಿವಲಿಂಗವನ್ನು ನಾವು ನೋಡ್ಬೋದು, ಅಲ್ಲಿ ಪ್ರತಿಷ್ಠಾಪಿಸಿರುವಂಥದ್ದು. ಅದು 4 ಮುಖಗಳುಳ್ಳ ಶಿವಲಿಂಗ ಅಂತಲೇ ಹೇಳ್ತಾರೆ. ಈ ಒಂದು ದಿಕ್ಕಿನಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗಿದೆ. ಇದೀಗ ನೀವು ನೋಡ್ತಾ ಇದ್ದೀರಾ, ಆ 4 ಮುಖಗಳುಳ್ಳ ಶಿವಲಿಂಗ. ಒಂದು ಮುಖ್ಯ ದ್ವಾರದಲ್ಲಿ ಆ 4 ಮುಖಗಳುಳ್ಳ ಶಿವಲಿಂಗವನ್ನು ನೀವು ಅಲ್ಲಿ ಹಿಂಬದಿಯಲ್ಲಿ ಕಾಣ್ತಾ ಇದ್ದೀರಾ, ಅದನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರಾಯಶಃ ಆ ಲಿಂಗ ಆ ದ್ವಾರದಲ್ಲಿ ಇರಲಿಲ್ಲ ಅಂತಲೇ ಕಾಣುತ್ತೆ. ಯಾಕಂದರೆ 4 ದಿಕ್ಕಿನಿಂದ ಈ ಗರ್ಭಗೃಹ ಕಾಣುವಂತೆ ಈ ದೇವಾಲಯವನ್ನು ಕೆತ್ತಲಾಗಿದೆ. ಯಾವುದೋ ಒಂದು ಕಾಲದಲ್ಲಿ ಅಲ್ಲೊಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಗರ್ಭಗೃಹದಲ್ಲೊಂದು ಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣಸಿಗುತ್ತದೆ. ಈ ಕೆತ್ತನೆಗಳನ್ನು ದ್ವಾರಪಾಲಕರನ್ನು ಸ್ವಲ್ಪ ಮನದಲ್ಲಿಟ್ಕೊಳ್ಳಿ. ಇದರ ಬಗ್ಗೆ ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾನು ಮಾತನಾಡ್ತೀನಿ.